ಅಷ್ಟೇ ಮುಖ್ಯ ಹೊರತು ಯಾವ ಜಾಗ, ಯಾವ ಸ್ಥಳ, ಯಾವ ಕಾಲ ಯಾವುದು ಮುಖ್ಯ ಆಗಲ್ಲ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಹೇಳ್ತಾ ಇದ್ದಾರೆ. ಘಟನೆ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ವಿಮರ್ಶೆ ಮಾಡ್ತಾ ಇದ್ದಾರೆ. ಒಮ್ಮೆ ಕಲ್ಕತ್ತಕ್ಕೆ ಹೋಗುತ್ತಿದ್ದಂತಹ ಶ್ರೀಮಾತೆಯವರು ತಮ್ಮ ಪರಿವಾರದೊಂದಿಗೆ ವಿಷ್ಣುಪುರದ ರೈಲು ನಿಲ್ದಾಣದಲ್ಲಿ ಕಾಯುತ್ತಾ ಕುಳಿತಿದ್ದರು. ಆ ಸಮಯದಲ್ಲಿ ಅಲ್ಲಿಗೊಬ್ಬ ಕೂಲಿಯವನು ಓಡಿ ಬಂದ. ಅವನು ಯಾರೋ ಏನೋ ಒಬ್ಬರಿಗೂ ಗೊತ್ತಿಲ್ಲ. ಅಲ್ಲದೆ ಆತ ಬಂಗಾಳದವನಲ್ಲ, ಪಶ್ಚಿಮ ಭಾರತದ ಕಡೆಯವನು. ಶ್ರೀಮಾತೆಯವರು ಒಮ್ಮೆ ಕಲ್ಕತ್ತಕ್ಕೆ ಹೋಗ್ತಾ ಇದ್ರು. ಶ್ರೀಮಾತೆಯವರು ತಮ್ಮ ಪರಿವಾರದ ಎಲ್ಲ ಜೊತೆಗೆ ಕುಟುಂಬ ಸದಸ್ಯರೊಟ್ಟಿಗೆ ವಿಷ್ಣುಪುರದ ರೈಲು ನಿಲ್ದಾಣದಲ್ಲಿ ಕಾಯ್ತಾ ಕೊಡ್ತಿದ್ರು ರೈಲ್ಗೋಸ್ಕರ. ಆ ಸಮಯದ ಅಲ್ಲೊಬ್ಬ ಕೂಲಿಯವನು ಓಡ್ ಬರ್ತಾನೆ ಶ್ರೀಮಾತೆ ಹತ್ರ. ಅವನು ಯಾರೋ ಏನೋ ಒಬ್ಬರಿಗೂ ಗೊತ್ತಿಲ್ಲ, ಅಲ್ಲದೆ ಆತ ಬಂಗಾಳದವನು ಅಲ್ಲ, ಅವನು ಯಾರು ಪಶ್ಚಿಮ ಭಾರತ ಕಡೆಯವನು. ಶ್ರೀಮಾತೆಯವರನ್ನ ಕಂಡು ಅವನೊಳಗೆ ಎಂತಹ ಭಾವ ಪ್ರಚೋದನೆ ಆಯಿತೋ ಏನೋ. ಆ ಶ್ರೀಮಾತೆಯವರನ್ನ ಕಂಡು ಅವನ ಒಳಗೆ, ಮನಸ್ಸಿನ ಒಳಗೆ ಎಂತಹ ಭಾವದ ಆ ಪ್ರಚೋದನೆ ಉಂಟಾಯಿತೋ ಏನೋ. ಆತ ನೇರವಾಗಿ ಅವರ ಬಳಿಗೆ ಬಂದು ಭಕ್ತ್ಯಾವೇಶದಿಂದ, ಅಮ್ಮ, ನೀವು ನನ್ನ ಜಾನಕಿ ಮಾತೆ, ನಿಮಗಾಗಿ ನಾನು ಎಷ್ಟೋ ದಿನಗಳಿಂದ ಹುಡುಕುತ್ತಿದ್ದೆ. ನೀ ಕಾಳಿ, ನೀ ಲಕ್ಷ್ಮಿ, ನೀ ವಿಜಯಮ್ಮ, ಆಮೇಲೆ ನಿನ್ನ ನಾಮವೇ ಜನನಿ ಸುರನದಿಯ ತೀರ್ಥ. ಆಮೇಲೆ ಅಂದ್ರೆ ಒಂದು ಸಾಲು ಬರುತ್ತೆ, ಅಂದ್ರೆ ಕುವೆಂಪು ಬರೀತಾರೆ, ಸಾಕ್ಷಾತ್ ಶ್ರೀಮಾತೆಯವರು ಸೀತಾಮಾತೆ. ಅದಕ್ಕೆ ಅಂದ್ರೆ ಅದಕ್ಕೆ ಒಂದೊಂದು ಹಾಡು ಬರುತ್ತೆ. ಆದರೆ ಶ್ರೀಮಾತೆಯವರು ರಾಧೆನೂ ಹೌದು, ಶ್ರೀಮಾತೆಯವರು ಸೀತೆನೂ ಹೌದು ಅಂತ ಬರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಅಮ್ಮ, ನೀವು ನನ್ನ ಜಾನಕಿ ಮಾತೆ, ನಿಮಗಾಗಿ ನಾನು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ, ಹುಡುಕ್ತಾ ಇದ್ದೆ, ನೀವು ಎಲ್ಲಿದ್ದಿದೆ ತಾಯಿ ಇಷ್ಟು ದಿನ ಎಂದು ಹಾಡುವುದಕ್ಕೆ ಶುರು ಮಾಡಿದ. ಯಾವನೋ ಅಪರಿಚಿತ ವ್ಯಕ್ತಿ, ಅದರಲ್ಲೂ ಅವಿದ್ಯಾವಂತ ಅಸಂಸ್ಕೃತನಾದಂಥ ಒಬ್ಬ ಕೂಲಿಯವನು ಹೀಗೆ ವರ್ತಿಸುತ್ತಿರುವುದನ್ನು ಕಂಡು ಉಳಿದವರೆಲ್ಲ ಬೆಕ್ಕಸ ಬೆರಗಾದರು. ಕೃಪಾಮಯಿ ಆದ ಶ್ರೀಮಾತೆಯವರು ಮಾತ್ರ ಅವನ ಭಾವವನ್ನು ಒಮ್ಮೆಗೆ ಅರ್ಥ ಮಾಡಿಕೊಂಡ್ರು. ಕರುಣೆಯಿಂದ ಅವನನ್ನ ಸಮಾಧಾನ ಪಡಿಸುತ್ತಾ, ಹೋಗಿ ಒಂದು ಹೂವನ್ನು ತೆಗೆದುಕೊಂಡು ಬಾಪ ಎಂದರು. ಆತ ಹೂವನ್ನು ತಂದು ಅವರ ಪಾದಗಳಿಗೆ ಅರ್ಪಿಸಿದ. ಆಗ ಅವರು ಅಲ್ಲೇ ನಿಂತುಕೊಂಡು ಅವನಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಬಿಡ್ತಾರೆ. ನೋಡಿ.